ಅಂಕುರತ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ಮಂತ್ರ. ಸಂಕಷ್ಟ ಚತುರ್ಥಿ ಪೂಜೆ ಪ್ರಯೋಜನಗಳು ಸಂಪೂರ್ಣ ಮಾಹಿತಿ ತಿಳಿಯಿರಿ. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಅಂಕುರತ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. 2024ರ ಅಂಕುರತ ಸಂಕಷ್ಟ ಚತುರ್ಥಿಯನ್ನು ಯಾವ ಶುಭ ಮುಹೂರ್ತದಂದು ಆಚರಿಸಲಾಗುತ್ತದೆ? ಅಂಕುರತ ಸಂಕಷ್ಟ ಚತುರ್ಥಿ ದಿನದ ಪೂಜೆ ವಿಧಾನ, ಮಹತ್ವ ತಿಳಿಯಿರಿ. ಹಿಂದೂ ಧರ್ಮದಲ್ಲಿ ಸಂಕಷ್ಟ ಚತುರ್ಥಿ ವ್ರತಕ್ಕೆ ಹೆಚ್ಚಿನ ಮಹತ್ವವಿದೆ. ಸಂಕಷ್ಟ ಚತುರ್ಥಿ ತಿಥಿಯನ್ನು ಪ್ರತಿ ತಿಂಗಳ ಕೃಷ್ಣ ಪಕ್ಷದ 4ನೇ ದಿನದಂದು ಆಚರಿಸಲಾಗುತ್ತದೆ. ಈ ದಿನದಂದು ಜನರು ಅಡೆತಡೆಗಳನ್ನು ನೀವು ಹಾರೈಸುವ ಗಣೇಶನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಗಣೇಶನ ಭಕ್ತರು ಈ ದಿನ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಉಪವಾಸ ವ್ರತವನ್ನು ಮಾಡುತ್ತಾರೆ. ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುವುದಕ್ಕಾಗಿ ಗಣಪತಿ ಪೂಜೆಯನ್ನು ಮಾಡುತ್ತಾರೆ. ವ್ರತವು ಸವಾಲುಗಳನ್ನು ಜಯಿಸಲು, ಕುಟುಂಬಕ್ಕೆ ಸಾಮರಸ್ಯವನ್ನು ತರಲು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡಲು ಸಹಾಯ ಮಾಡುತ್ತದೆ ಎನ್ನುವ ನಂಬಿಕೆ ಇದೆ. 2024ರ ಮಾರ್ಗಶಿರ ಮಾಸದ ಸಂಕಷ್ಟ ಚತುರ್ಥಿ ತಿಥಿಯನ್ನು ಡಿಸೆಂಬರ್ 18ರಂದು ಬುಧವಾರ ಆಚರಿಸಲಾಗುವುದು. ಈ ಸಂಕಷ್ಟ ಚತುರ್ಥಿಯನ್ನು ಅಂಕುರತ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಅಂಕುರತ ಸಂಕಷ್ಟ ಚತುರ್ಥಿ ಮಹತ್ವ. ಸಂಕಷ್ಟ ಚತುರ್ಥಿ ವ್ರತಕ್ಕೆ ಹಿಂದೂ ಧರ್ಮದಲ್ಲಿ ಅದರದ್ದೇ ಆದ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ, ಏಕೆಂದರೆ ಅದು ಧರ್ಮದಲ್ಲಿ ಪೂಜಿಸಲಾಗುವ ದೇವರುಗಳಿಗೆ ಗಣೇಶನನ್ನು ಮೊದಲು ಪೂಜಿಪನೆಂದು ಪರಿಗಣಿಸಲಾಗಿದೆ. ಗಣೇಶನನ್ನು ಭಗವಾನ್ ಶಿವ ಮತ್ತು ಪಾರ್ವತೀ ದೇವಿಯ ಮಗ ಮತ್ತು ಇತರ ಎಲ್ಲ ದೇವರುಗಳಿಗಿಂತ ಮೊದಲು ಪೂಜಿಸಲ್ಪಡುವ ದೇವರು ಎಂದು ಕರೆಯಲಾಗುತ್ತದೆ. ಎಲ್ಲ ಅಡೆತಡೆಗಳನ್ನು ಹೋಗಲಾಡಿಸುವವನು ಎಂದು ಸಹ ಕರೆಯಲಾಗುತ್ತದೆ. ಸವಾಲುಗಳನ್ನು ಜಯಿಸಲು, ಬುದ್ಧಿವಂತಿಕೆಯನ್ನು ಸಾಧಿಸಲು, ತಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂಪತ್ತನ್ನು ತರಲು ಜನರು ಪ್ರಾರ್ಥನೆ, ಉಪವಾಸ ಮತ್ತು ಇತರ ಪೂಜಾ ವಿಧಿಗಳನ್ನು ಮಾಡುವ ಮೂಲಕ ವಿಘ್ನೇಶ್ವರನ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ದಿನದಂದು ಶ್ರದ್ಧಾಭಕ್ತಿಯಿಂದ ಗಣೇಶನನ್ನು ಪೂಜಿಸುವುದರಿಂದ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಣಗೊಳ್ಳುತ್ತದೆ. ದೈವಿಕ ಕರುಣೆಯಲ್ಲಿ ವಿಶ್ವಾಸವೂ ಹೆಚ್ಚಾಗುತ್ತದೆ. ಅಂಕುರತ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ. ಚತುರ್ಥಿ ತಿಥಿ ಆರಂಭ 2024ರ ಡಿಸೆಂಬರ್ 18ರಂದು ಬುಧವಾರ ಮಧ್ಯಾಹ್ನ 12:36ರಿಂದ. ಚತುರ್ಥಿ ತಿಥಿ ಮುಕ್ತಾಯ 2024ರ ಡಿಸೆಂಬರ್ 19ರಂದು ಗುರುವಾರ ಮಧ್ಯಾಹ್ನ 12:32ರವರೆಗೆ. ಚಂದ್ರೋದಯ ಸಮಯ ಡಿಸೆಂಬರ್ 18ರಂದು ಬುಧವಾರ ರಾತ್ರಿ 10:02ಕ್ಕೆ. ಸಂಕಷ್ಟ ಚತುರ್ಥಿ ಪೂಜೆ ವಿಧಾನಗಳು. ಈ ದಿನ ಮುಂಜಾನೆ ಬೇಗ ಎದ್ದು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ಒಂದು ಮರದ ಪೀಠದ ಮೇಲೆ ಅಥವಾ ಮರದ ಹಲಗೆಯ ಮೇಲೆ ಗಣೇಶನ ವಿಗ್ರಹವನ್ನು ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ. ಗಣೇಶನ ವಿಗ್ರಹದ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಿ. ಗಣೇಶನಿಗೆ ಚೆಂಡು ಹೂವಿನ ಮಾಲೆಯನ್ನು, ದುರ್ವಾ ಹುಲ್ಲನ್ನು ಮತ್ತು ಮೋದಕ ಅಥವಾ ಲಡ್ಡುಗಳನ್ನು ಅರ್ಪಿಸಿ. ಗಣೇಶನ ವಿಗ್ರಹದ ಮುಂದೆ ನೀರು ತುಂಬಿದ ಕಳಶವನ್ನು ಇಡಿ. ಗಣೇಶನಿಗೆ ಸಮರ್ಪಿತವಾದ ವಿವಿಧ ಮಂತ್ರಗಳನ್ನು ಪಠಿಸಿ. ಸಂಕಷ್ಟ ಚತುರ್ಥಿ ವ್ರತ ಕಥೆಯನ್ನು ಓದಿ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸಂಜೆ ಕೂಡ ಗಣೇಶನನ್ನು ಪೂಜಿಸಬೇಕು. ರಾತ್ರಿ ಚಂದ್ರ ದೇವನಿಗೆ ನೀರನ್ನು ಅರ್ಪಿಸಿ ಮತ್ತು ನಂತರ ನಿಮ್ಮ ಉಪವಾಸವನ್ನು ಮುರಿಯಿರಿ. ಸಂಕಷ್ಟ ಚತುರ್ಥಿ ಮಂತ್ರ.
ಓಂ ಗಣ ಗಣಪತಯೇ ನಮಃ. ಓಂ ಶ್ರೀ ಗಣೇಶಾಯೇ ನಮಃ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಂಕಷ್ಟ ಚತುರ್ಥಿ ಪೂಜೆ ಪ್ರಯೋಜನಗಳು. ಜೀವನದ ಪ್ರತಿಯೊಂದು ಸಮಸ್ಯೆಗಳಿಂದ ರಕ್ಷಣೆ ನೀಡುವನು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಬಲವಾದ ನಂಬಿಕೆ ಭಕ್ತರಲ್ಲಿದೆ. ಈ ಸಂಕಷ್ಟ ವ್ರತವು ಅರಿವು, ಭಕ್ತಿ ಮತ್ತು ಸ್ವಯಂ ನಿಯಂತ್ರಣವನ್ನು ಉತ್ತೇಜಿಸುತ್ತದೆ. ಈ ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದರಿಂದ ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.